ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾತಿ ಪ್ಲೀಸ್, ನಾನು ಮಾತಾಡ್ತಾ ಇದ್ದೀನಲ್ಲ, ನೀನು ಆಚೆ ಹೋಗು, ನಾನೆಲ್ಲ ಸರಿ ಮಾಡ್ಬಿಟ್ಟು ಬರ್ತೀನಿ. ಇಲ್ಲ ಪ್ರಬಲ, ನಾನು ಹೋಗಲ್ಲ. ಸೈಲೆನ್ಸ್. ರೀ ಮಂಜುನಾಥ್, ಕರ್ಕೊಂಬನ್ನಿ ಅವ್ರನ್ನ. ಓಕೆ ಸರ್. ಡಾಕ್ಟರ್, ಇವ್ರು ನಿಮಗೆ ಗೊತ್ತಾ? ಎಸ್, ಹಿ ವಾಸ್ ಟ್ರೀಟಿಂಗ್ ಮೈ ಡ್ಯಾಡ್. ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ, ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಕ್ ಹೊರಟಿದ್ದ. ಮಧ್ಯದಲ್ಲಿ ನಿಮ್ ತಂದೆ ಆರೋಗ್ಯ ಹಾಳಾಗಿ ಕೋಮಾ ಸೇರೋದಕ್ಕೆ ಇದೇ ಕಾರಣ. ಇನ್ಸ್ಪೆಕ್ಟರ್, ನೀವು ಹೇಳ್ತಾ ಇರೋದು ನಿಜನಾ? ಮಾಡ್ದವನ್ ಎದುರುಗಡೆನೆ ಇದ್ದಾನೆ, ಅವನೇ ಕೇಳಿ ಹೇಳ್ತಾನೆ. You rascal! ಏಯ್, ಮೇಡಮ್, ಏನೋ ಮಾಡಿದ್ರು ಮೇಡಮ್, ನಮ್ಮ ಮೇಡಮ್, ಅಪ್ಪನಿಗೆ. ಮೇಡಮ್, ಏಯ್, ಏನೋ ಬನ್ನಿ ಇಲ್ಲಿ. ಮಾಡಿದ್ರು? ಕಾತಿ, ರಾಕಿ ಸುಮ್ನಿರಿ ಮೇಡಮ್. ಕೆಲ್ಸ ಮಾಡ್ದೆ. ಸುಮ್ನಿರಿ. ನಮ್ಮ ಏಯ್, ಅಪ್ಪನಿಗೆ ಬಿಸಿ ಇಟ್ಕೊಳ್ರಿ ಏನ್ ಅವ್ರು. ಮಾಡಿದ್ರು? ಮೇಡಮ್, ಅಯ್ಯೋ ಮೇಡಮ್, ನಾನೇನೋ ಹೇಳಿದ್ರೆ ನೀವೇನೋ ಮಾಡ್ತಿದ್ದೀರಲ್ಲ ಮೇಡಮ್. ನೀವು ಈ ವಿಚಾರವಾಗಿ ಕೇಳಬೇಕಾಗಿರೋದು ಡಾಕ್ಟರ್ನಲ್ಲ, ನಿಮ್ಮ ಯಜಮಾನ್ರನ್ನ. ಯಾಕೆ? ಇವನಿಂದ ಸ್ಲೋ ಪಾಯ್ಸನ್ ತಗೊಂಡು ನಿಮ್ ತಂದೆಗೆ ಅದನ್ನ ಕೊಟ್ಟು ಅವ್ರನ್ನ ಸಾಯಿಸೋಕ್ ಪ್ರಯತ್ನ ಪಟ್ಟಿದ್ದು ನಿಮ್ ಗಂಡ. ಕಾತಿ, ರೀ ಡಾಕ್ಟರ್, ಏನಾಯ್ತು ಹೇಗಾಯ್ತು ಅಂತ ನನಗೆ ಹೇಳಿದ್ರಲ್ಲ, ಅದನ್ನ ಅವ್ರಿಗೂ ಹೇಳಿ. ಈಗ ಹೇಳಿ ಮೇಡಮ್, ನಿಮ್ ತಂದೆನ ಸಾಯಿಸಕ್ ಪ್ರಯತ್ನ ಪಟ್ಟ ಒಬ್ಬ ಕ್ರಿಮಿನಲ್ ಲಾಯರ್ ಅಂತ ಮರ್ಯಾದೆ ಕೊಡ್ಬೇಕಾ ಅಥವಾ ಕ್ರಿಮಿನಲ್ ಕೈದಿ ತರ ನೋಡ್ಬೇಕಾ? ಇದನ್ನೆಲ್ಲ ನೋಡ್ತಿದ್ರೆ ನನಗನ್ಸೋ ಪ್ರಕಾರ ಕಾವೇರಿ ಆಕ್ಸಿಡೆಂಟ್ ಕೇಸ್ಗೂ ಅವ್ರ ತಂದೆ ಆಕ್ಸಿಡೆಂಟಲ್ ಸತ್ತಿರೋ ಕೇಸ್ಗೂ ಇವರೇ ಕಾರಣ ಅಂತ ಅನ್ನಿಸ್ತಾ ಇದೆ. ಇಂಥವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಕೃಷ್ಣನ್ ಜನ್ಮಸ್ಥಳಕ್ಕೆ ಕಳಿಸೋದೇ ಮೇಲು. ಕಾತಿ, ಅದೇನಾಯ್ತು ಅಂದ್ರೆ, ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ವಿಷಯ ಗೊತ್ತಾಗೋ ಹಾಗಾಯ್ತು. ಏನ್ ಮಾಡ್ಲಿ? ಏನ್ ಯೋಚನೆ ಮಾಡ್ತಿದ್ದೀರಾ ಮೇಡಮ್? ನಿಮ್ ತಂದೆನ ಕೊಟ್ಟಿರೋ ನಿಮ್ ಗಂಡನ್ನ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ.